ಛೇ ಅವಳಿಂದ ಎಲ್ಲ ಕೆಲಸ ಹಾಳಾಯ್ತು. ಬೇಕಾ ಅಯ್ಯೋ ನನ್ನ ಮಗನೇ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಪ್ರಸಾದ ತಿನ್ನೋಂದೆ. ಪ್ರಸಾದ ಯಾಕೋ ಏನಾಯ್ತಾ? ಇನ್ನೇನಾಗ್ಬೇಕು, ಆ ಲೇಡಿ ಡಾನ್ ಸತ್ಯ ಇಂದ ನನ್ ದಿವ್ಯನ್ ಜೊತೆ 1 hour ಟೈಮ್ ಸ್ಪೆಂಡ್ ಮಾಡಕ್ಕಾಗಿಲ್ಲ ಕಣೋ. ಅವಳು ಬಾಯಿ ಕಟ್ಟಾಕಿ ತಲೆ ಮೇಲೆ ಕುತ್ಕೊಂಡು ಭರತನಾಟ್ಯ ಮಾಡ್ತೀನಿ, ಕಾಲ್ ಕೆಳಗಡೆ ಹಾಕಿ ಚಟ್ನಿ ಮಾಡಾಕ್ತೀನಿ. ಮಾಡು ಮಾಡು. ನನ್ನ ಕೈ ಸಿಗ್ಲಿ ಒಳಗಿದೆ. ಸಾಕು. ರಮೇಶ ಜಾಸ್ತಿ ಭಯಕ್ಕೆ ಹೋಗ್ಬೇಡ, ಅವಳು ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅವಳು ಇಲ್ಲೂ ಬಂದ್ಬಿಟ್ಲ ಬಾಮೈತ. ಅಯ್ಯೋ ನಾನು ಬೈದಿದ್ದೇನಾದ್ರು ಕೇಳಿಸ್ಕೊಂಡ್ಬಿಟ್ಲಾ? ಓದ್ಯ ಪಿಚಾಚಿ ಅಂದ್ರೆ ಪಂದ್ಯ ಗವಾಕ್ಷಿ ಅಂತ ತಿರ್ಗಾ ಬಂದ್ಬಿಟ್ಲಾ? ನಮ್ಮನ್ನೇ ನೋಡ್ತಿದ್ದಾಳೆ ಬಮ್ಮೈತ. ಸರಿ ತಿರುಗ್ ನೋಡು. ಡಪ್ಪ ನನ್ನ ಮಗನೇ, ಅದು ಪೋಸ್ಟರ್ ಕಣೋ. ಅವಳು ಪೋಸ್ಟರ್ ಆದ್ರೂ ಇರ್ಲಿ, ಕಟೋಟಳಾದ್ರೂ ಇರ್ಲಿ, ಅವಳ ಮಕ ನೋಡಿದ್ರೆ ಮೈ ಕೈ ಎಲ್ಲ ನಡುಗುತ್ತೆ ಕಣ್ಣೋ. ಬಮ್ಮೈದ ಬಿಡಲ್ಲ ಕಣೆ ಇವತ್ತು. ಏನ್ ಮಾಡ್ತೀನಿ ನೋಡು, ಕರೆಕ್ಟ್ ಆಗಿ ನನ್ನ ಕೈಲಿ ಸಿಕ್ಕಾಕೊಂಡಿದ್ಯಾ, ಹೊಡೆದು ಚೆಚ್ಚಿ ಹಾಕ್ಬಿಡ್ತೀನಿ ಕಣೆ ನಿನ್ನ. ಯಾವ್ದಕ್ಕೂ ಪ್ರಸಾದ ಸ್ವಲ್ಪ ತಿನ್ನೋ, ತಾಕತ್ ಬರುತ್ತೆ, ದೇವ್ರ ಆಶೀರ್ವಾದನೂ ಇರುತ್ತೆ. ಯಾಕಂದ್ರೆ ನೀನ್ ಎದುರಾಕೊಂತಾರದು ಹೆಣ್ಣು ಲೀನಾ. ಏನ್ ಮಾಡ್ತೀನಿ ನೋಡು, ಮಾಡು. ಏನ್ ಕರಾಟೆ ಬರ್ತೇನೆ? ಕರಾಟೆ ಅವಳಿಗೆ ಯಾಕೋ ಕರಾಟೆ ಬರ್ಬೇಕು, ಹೊಡಿತಾರ ನೀನು, ನೀನೇ ಕರಾಟೆ ಬರ್ಬೇಕು. ನನಗೆ ಕರಾಟೆ ಬರಲ್ಲೇನೋ? ಕರಾಟೆ ಬರಲ್ವಾ? ಕರಾಟೆ ಕಿಂಗ್ ನಾನು. ಏನ್ ಮಾಡ್ತೀನಿ ನೋಡಿ ಇವಾಗ. ವಾ 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 ವಾ. ಏನಾಯ್ತಾ? ಸೌಂಡ್ ಚೇಂಜ್ ಆಗೋಯ್ತಾ? ಮೇಲೆ ನಾನು ನೋಡ್ತೀನಿ. ಏನ್ ಸರ್ ಸಮಾಚಾರ? ಸರ್ ನಾನಾ? ಹೌದಲೇ ನೀನೆ. ಬಮ್ಮೈದ ಲೇ ಅಂದಿದ್ದು ನಿನ್ಗೇನೆ. ಯಾರು ಹೇಗ್ ಮಾಡಿದ್ದು? ಏನು? ಓ ಬಾಮೈದ, ಯಾರು ಹಿಂಗ್ ಮಾಡಿದ್ದು? ಅದು ಸತ್ಯನ್ ಬ್ಯಾನರ್ಗೆ, ಸತ್ಯ ಅವ್ರ ಬ್ಯಾನರ್ಗೆ ಹಿಂಗ್ ಮಾಡಿರ್ಬೇಕು ಅಂದ್ರೆ ಅವನಿಗೆ ಎಷ್ಟಿರ್ಬೇಡ. ಏನು ಕೊಬ್ಬು ಕೊಬ್ಬು ಸಿಕ್ಕಾಪಟ್ಟೆನೇ ಇದೆ. ಅವನ್ ನನ್ನ ಕೈಗೆ ಸಿಕ್ಕಿದ್ರೆ ಕಾಲ್ ಮುರಿದು ಮೂಲೆಯಲ್ಲಿ ಕುಡಿಸ್ಬೇಕಲ್ಲ? ಬರೀ ಬ್ಯಾನರ್ ಅದಕ್ಕಿದ್ಕೆ ಕಾಲ್ ಮುರಿದ್ಬಿಡ್ತೀಯ ಸತ್ಯ? ಬಮ್ಮೈದ ಎಲ್ರು ಕಾಲ್ ಮುರಿತದೆ ಕಾಲ. ಸತ್ಯ ಸಾರಿ, ಯಾವುದೋ ಕೋಪದಲ್ಲಿ ಹಿಂಗ್ ಮಾಡ್ಬಿಟ್ಟೆ. ಇನ್ಯಾವತ್ತು ಈ ತರ ತಪ್ಪು ಮಾಡಲ್ಲ, ನನ್ನ ಬಿಟ್ಬಿಡು ಪ್ಲೀಸ್. ಅಂದ್ರೆ ಬೇರೆ ತರ ತಪ್ಪು ಮಾಡ್ತೀಯಾ? ಇನ್ ಮುಂದೆ ತಪ್ಪೇ ಮಾಡಲ್ಲ. ಬೇಕಿದ್ರೆ ಇದನ್ನ ನಾನೇ ಅಂಟಿಸ್ಕೊಡ್ತೀನಿ, ಇಲ್ಲಾಂದ್ರೆ ನಿಮ್ ಫೋಟೋ ಹಾಕಿ ಇದಕ್ಕಿಂತ ದೊಡ್ಡದಾಗಿ ಬ್ಯಾನರ್ ಮಾಡಿಸ್ಕೊಡ್ತೀನಿ. ಬ್ಯಾನರ್ ಯಾಕೆ? ಕಾಲು ಉಳಿದ್ರೆ ದೊಡ್ಡ ಕಟೋಟೆ ಮಾಡಿಸ್ಕೊಡ್ತೀವಿ. ಅದೇನೋ ಕರಾಟೆ ಬಾಕ್ಸಿಂಗ್ ಅಂತ ಪೋಸ್ ಕೊಟ್ಟ ಹಾಗಿತ್ತು. ಅಯ್ಯೋ ಅದು ಕರಾಟೆ ಅಲ್ಲಕ್ಕ, ಕುಂಟೆ ಬಿಲ್ಲೆ. ಒಂಟಿ ಕಾಲಲ್ಲಿ ನಿಂತಿದ್ನಲ್ಲ, ಗ್ರಿಪ್ ಸಿಗದೆ ಪೋಸ್ಟರ್ ಮೇಲೆ ಬಿದ್ದೋಗ್ಬಿಟ್ಟ ಅಷ್ಟೇನಾ? ಅಷ್ಟಕ್ಕೆ ನೀವು
ಪರ್ಮನೆಂಟ್ ಆಗಿ ಒಂಟಿ ಕಾಲ್ ಮಾಡ್ತೀನಿ ಅಂದ್ರೆ ಭಯ ಆಗಲ್ವಾ? ಆಗಲ್ವಾ? ಬಾಯ್ಸ್ ಲೋ ಅಮ್ಮಾಟೆ, ಸತ್ಯ ಗಾಡಿನ ಸುಮ್ನೆ ತಗೊಂಬಂದು ಇಲ್ಲಿ ಟ್ರಯಲ್ ನೋಡ್ತಾ ಇದ್ದಾಳಲ್ಲೋ. ಏ ಅಮೂಲ್ ಬೇಬಿ ಅನ್ನ ಗಾಡಿನ ಟ್ರಯಲ್ ಮಾಡ್ತಿದ್ದಲ್ಲಲ್ವಾ? ಡಿಂಗಾದ್ರೆ ಹಂಗೆ, ಸತ್ಯನೋ ಸುಳ್ಳು ಹೇಳಲೇಬೇಕು. ಅಕ್ಕ, ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅಲ್ಲ, ನಮ್ಮ ಬಾಮೈದ ತಪ್ಪಾಯ್ತು ಅಂತ ಕೇಳ್ಕೊಂಡ್ಮೇಲೂ ಯಾಕೆ ಈ ರೇಂಜಿಗೆ ನಗ್ತಾ ಇದ್ದೀರಾ? ತಪ್ಪ ತಪ್ಪು ಮಾಡೋ ಮೂರ್ತಿನ ಇದು. ತಪ್ಪು ಮಾಡೋದಕ್ಕೂ ಗುಂಡ್ಗೆಲ್ ಧೈರ್ಯ ಇರ್ಬೇಕಮ್ಮ. ಈಗ ಈ ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು ಅಂತ ಹಠ ಮಾಡೋ ಮಕ್ಳೆಲ್ಲ ತಪ್ಪು ಮಾಡಕ್ಕಾಗತ್ತಾ? ಬಾಮೈದ ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾಳಲ್ವಾ? ಆದ್ರೆ ಇವಳು ನಾನು ಆಡ್ಕೋತಿದ್ದಾಳೋ ಹೊಗಳ್ತಾ ಇದ್ದಾಳೋ ಅದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ನ ಅಮೂಲ್ ಬೇಬಿ ಅನ್ನೋದು. ಅವಳಾದ್ರೂ ಚಾಕ್ಲೇಟು ಬಿಸ್ಕೆಟು ಅಂತಿದ್ದಾಳೆ. ಪಾಪ ಅವ್ರಿಗಿನ್ನೂ ಗೊತ್ತಿಲ್ಲ ನೀನಿನ್ನೂ ರಾಗಿ ಸರಿ ತಿನ್ನೋ ಮಗು ಅಂತ. ಏನು ನೀವೇ ಗುಸ್ಗುಸು ಅಂತ ಮಾತಾಡ್ತಿದ್ದೀರಾ? ಅದೇನ್ ಸ್ಕೆಚ್ ಆಗ್ತಿದ್ದೀರಾ ಅಂತ ಡೈರೆಕ್ಟ್ ಆಗೇ ಹೇಳಿ. ಏನಾದ್ರೂ ಮಾಡಿ ಮ್ಯಾಟ್ರನ್ ಬದಲಾಯಿಸಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕಲ್ಲ. ಇಲ್ಲ ಅಂದ್ರೆ ಈ ಗಲೀಜ್ ಬಟ್ಟೆ ನೀವು ಕಿತ್ಕೊಂಡು ಬರ್ತ್ ಸೂಟಲ್ಲಿ ಕಳಿಸ್ತಾಳ ಅಷ್ಟೇ. ನಿಮ್ಗೆ ಕೇಳಿದ್ದು. ಹೇಳ್ಬಿಡ ಬಾಮೈದ. ಹೇಳ್ಬೇಕಾ? ಏನು? ನೀನು ಹೈದ್ರಾಬಾದ್ಗೆ ಹೋಗ್ತಿದ್ಯಲ್ಲ, ನೀನು 2 ವಾರ ಈ ಕಡೆ ಬರೋಕ್ಕಾಗಲ್ಲ ಅಂತ ಬಾಮೈದ ತುಂಬಾ ಫೀಲ್ ಮಾಡ್ಕೊತಿದ್ದ. ಬಾಮೈದ, ನಿನ್ನ ಗಗನಯಾನಕ್ಕೆ ಟೈಮ್ ಆಗ್ಲಿಲ್ವಾ? ಓ, ನೀವ್ ಪರ್ಮಿಷನ್ ಕೊಟ್ರೆ ನಾನಿನ್ ಹೊಡ್ಲಾ? ಅಮೂಲ್ ಬೇಬಿ, ಈ ಪ್ರಪಂಚದಲ್ಲಿ ಇಷ್ಟೊಂದು ಸಾಫ್ಟ್ ಆಗಿರ್ಬಾರ್ದು. ಬಿದ್ರೆ ತಲೆ, ಎದ್ರೆ ಕಾಲ್ ಎಳೆಯೋ ದುನಿಯಾ ಇದು. ಮಗುವಿನ ಮನ್ಸಿದ್ರೆ ಇಷ್ಟಪಡೋರ್ಗಿಂತ ಕಷ್ಟ ಕೊಡ್ಬೇಕು ಅಂತ ಅನ್ಕೊಳ್ಳೋರೇ ಜಾಸ್ತಿ. ಗೊತ್ತಾಯ್ತಾ? ಗೊತ್ತಾಯ್ತೇನ್ರೋ? ಗೊತ್ತಾಯ್ತು ಗೊತ್ತಾಯ್ತು. ಸರಿ ಸರಿ, ಹೊರಡು. ಬಾಮೈದ ಹೊರಡು ಅಂತ ಹೇಳಾಯ್ತಲ್ಲ, ಇನ್ನೇನು ಹೊಡೆಯಲ್ಲ ಬಾ.